ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ದರ್ಶನ್ದು ಇಲ್ಲ, ದರ್ಶನ್ ಜೊತೆಗಿದ್ದಂಥವ್ರ ಮೇಲೆಲ್ಲ ಕೇಸ್ ಮಾಡಿದ್ದಾರೆ. ಅದ್ರ ಇದ್ದಂಥ ಒಂದು ಸುಮಾರು ಜನ ಇನ್ನೋಸೆಂಟ್ಸ್ಗಳಿದ್ದಾರೆ, ಸುಮ್ಮನೆ ಡ್ರೈವರ್ ಇರ್ತಾರೆ, ಸೆಕ್ಯೂರಿಟಿ ಇರ್ತಾರೆ, ಅವ್ರನ್ನ ಎಲ್ಲರ ಮೇಲೂ ಕೂಡ ಕೇಸ್ ಆಗಿದೆ. ಸೊ ಅವ್ರ ಸ್ನೇಹಿತರುಗಳು ಕೆಲವೊಬ್ಬರ ಮೇಲೆ ಆಗಿದೆ. ಸೊ ನನ್ನ ಪ್ರಕಾರ ದೇ ಆರ್ ಆಲ್ ಇನ್ನೋಸೆಂಟ್. ಸರ್, ಕೇವಲ ಟವರ್ ಡಂಪ್ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗೆ ನೋಟಿಸ್ ಕೊಡದೆ ತಗೊಳ್ಬೋದಾ ಸರ್ ಕಾಗ್ನಿಸಬಲ್ ಅಫೆನ್ಸ್ ಅಲ್ಲಿ? ಇಲ್ಲ, ಇದ್ರಲ್ಲಿ ಮಾಡ್ಬೋದು, ಮಾಡಿದ್ದಾರೆ. ಮಾಡಬಾರ್ದು ಅಂತ ಹೇಳಕ್ ಬರಲ್ಲ. ಯಾಕಂದರೆ ಕೆಲವೊಂದು ಮರ್ಡರ್ ಕೇಸು, ಕೆಲವೊಂದು ಕಾಗ್ನಿಸಬಲ್, ನಾನ್ ಕಾಗ್ನಿಸಬಲ್ ಇದ್ದೇ ಇರುತ್ತೆ. ಇಂಥ ಅಫೆನ್ಸ್ಗಳಲ್ಲಿ ಕೆಲವೊಂದು ಮಾಡ್ಬೋದು. ಪೊಲೀಸ್ನವ್ರು ಅವ್ರಿಗೆ ಆದ ಒಂದು ಇನ್ವೆಸ್ಟಿಗೇಷನ್ ರೈಟ್ಸ್ ಇರುತ್ತೆ. ಸೊ ಮಾಡಿದ್ದಾರೆ, ನೋಡೋಣ ಅವ್ರು ಏನು. ಹಿಂದೆ ಸರ್ ನೀವು ದರ್ಶನ್ ಅವ್ರ ಪರವಾಗಿ ಕೆಲವೊಂದು ಪ್ರಕರಣಗಳಲ್ಲಿ ಅವ್ರ ಪರವಾಗಿ ವಕಾಲತ್ ಹಾಕಿದ್ರಿ. ಪದೇ ಪದೇ ದರ್ಶನ್ ಅವ್ರ ಜೀವನದಲ್ಲಿ ಯಾಕೆ ಆಗ್ತಿದೆ ಅಂತೇಳಿ ಅವ್ರನ್ನ ಹತ್ರದಿಂದ ನೋಡಿದಂತ ಒಬ್ಬ ಸ್ನೇಹಿತ ಆಗಿ ಹೇಳಿದ್ದಾರೆ ಸರ್ ವಕೀಲರ ಜೊತೆಲಿ. ನನ್ನ ಪ್ರಕಾರ ಭಾಳ ಅವ್ರ ಬಗ್ಗೆ ನನಗೆ ಗೊತ್ತಿದ್ದು ಹೇಳೋದಾದರೆ ಈಸ್ ವೆರಿ ಇನ್ನೋಸೆಂಟ್. ನೋಡೋಕೆ ಮಾತ್ರ ಭಾಳ ರಫ್ ಆಗಿ ಕಾಣಿಸ್ತಾರೆ, ಬಟ್ ಬಹಳ ಮೃದು ಸ್ವಭಾವ, ಬಹಳ ಒಳ್ಳೆಯ ವ್ಯಕ್ತಿತ್ವ, ಬಡವ್ರ ಬಗ್ಗೆ ಒಂಥರ ಪ್ರೀತಿಸೋರ ಬಗ್ಗೆ ಬಹಳ ಕಾಳಜಿ ಇರ್ತಕ್ಕಂಥವ್ರು. ಬಟ್ ಅವರ ಲೈಫಲ್ಲಿ ಯಾಕೆ ಪೊಲೀಸ್ ಕೇಸ್ಗಳು, ಯಾಕೆ ಇವ್ರಿಗೆ ಏನಾಗುತ್ತೆ, ನೇರವಾಗಿ ಮಾತಾಡೋರಿಗೆ ನಿಷ್ಠೂರ ಜಾಸ್ತಿ. ಸೊ ಈ ನಿಷ್ಠೂರತೆ ಅವ್ರಿಗೆ ಈ ಹಂತಕ್ಕೆ ತಗೊಂಡು ಬರ್ತಾ ಇದೆ. ನೇರವಾಗಿದ್ದು ಇದೆಲ್ಲ ಕೆಲವೊಂದು ಸಮಯ ಬೇಕಾಗಲ್ಲ. ಭಾಳ ನಿಷ್ಠೂರತೆನೇ ಇವತ್ತು ಇವರ ಲೈಫ್ ಈ ಥರ ಆಗೋಕ್ಕೆ ಕಾರಣ ಅನಿಸ್ತಾ ಇದೆ. ನೋಡ್ಬೇಕು ಸರ್. ಕಡೆ ಪ್ರಶ್ನೆ, ನೀವು ಪೊಲೀಸ್ ವರ್ಷದಲ್ಲಿದ್ದಾಗ ದರ್ಶನ್ ಅವ್ರನ್ನ ಭೇಟಿ ಆದ್ರಿ, ಇವತ್ತು ಅವ್ರ ಪರವಾಗಿ ವಕಾಲತ್ ಹಾಕಿದ್ರಿ, ವಾದ ಮಾಡಿದ್ರಿ, ನಿಮ್ಮ ಹತ್ರ ಏನಾದ್ರು ದರ್ಶನ್ ಮಾತಾಡಿದ್ರೆ ಸರ್ ಕೇಸ್ ಬಗ್ಗೆ? ಮಾತಾಡಿದ್ನಲ್ಲ, ಐ ಡೋಂಟ್ ನೋ ಎನಿಥಿಂಗ್. ನನಗೆ ಇದ್ರ ಬಗ್ಗೆ ಏನಂತಾನೆ ಗೊತ್ತಾಗ್ತಲ್ಲ, ಏನು ನಡೀತಾ ಇದೆ ಅಂತಾರೆ. ಭಾಳ ಕನ್ಫ್ಯೂಷನ್ ಇದ್ದಾರೆ ಅವರು. ಇದು ಏನು ನಡೀತಾ ಇದೆ ಇಲ್ಲಿ ಅಂದ್ರೆ ನನಗೇನು ಗೊತ್ತಿಲ್ಲ ನಮ್ಮ ಮಾತು ಹೇಳ್ತಾರೆ ಸರ್. ಖಂಡಿತವಾಗಿಯೂ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಅಂತ. ಅವ್ರಿಗೆ ನಿಜವಾಗ್ಲೂ ಇದ್ರಲ್ಲಿ ಏನು ಗೊತ್ತಿಲ್ಲ. ಇಸೋಣ ಸರ್, ಥ್ಯಾಂಕ್ ಯು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವ್ರಿಗೆ ಏನು ಗೊತ್ತಿಲ್ಲ, ನಮ್ಮ ಹತ್ರ ಕೂಡ ಇದೇ ಮಾತನ್ನ ಹೇಳಿದ್ರು ಅಂತೇಳಿ ದರ್ಶನ್ ಪರ ವಕೀಲರಾದಂತ ನಾರಾಯಣ ಸ್ವಾಮಿ ಅವರು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶ್ಯಾಮ್ ಸುಂದರ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.